ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಗವದ್ಗೀತೆಯ ಅಧ್ಯಯನದ ಮುಂದುವರಿದ ಭಾಗವನ್ನು ನಾವು ಈಗ ನೋಡೋಣ. ಯಾವಾನರ್ಥ ಉದಪಾನೆ ಸರ್ವತಾ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಅನುವಾದ: ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯವು ಮಾಡಬಲ್ಲದು. ಹಾಗೆಯೇ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಎಲ್ಲ ಪ್ರಯೋಜನವೂ ಆಗುತ್ತದೆ. ವೇದಗಳಲ್ಲಿ ಕರ್ಮಕಾಂಡ ವಿಭಾಗದಲ್ಲಿ ಪ್ರಸ್ತಾಪಿಸಿರುವಂತಹ ವಿವಿಧವಾದ ವಿಧಿಗಳು ಮತ್ತು ಯಾಗಗಳ ಉದ್ದೇಶ ಕ್ರಮೇಣವಾಗಿ ಜನರು ಆತ್ಮಸಾಕ್ಷಾತ್ಕಾರವನ್ನು ಗಳಿಸಲಿ ಎನ್ನುವಂತಹ ಉದ್ದೇಶ. ಆದರೆ ವೇದದ ನಿಜವಾದ ಗುರಿ ಆತ್ಮಸಾಕ್ಷಾತ್ಕಾರ. ಆ ಭಗವಂತನನ್ನು ತಿಳಿಯುವುದೇ ವೇದಗಳ ಮೂಲ ಗುರಿ. ಕರ್ಮಕಾಂಡ ವಿಭಾಗಗಳಲ್ಲಿ ಹೇಳಿರುವಂತಹ ಯಾಗಗಳು, ವಿಧಿಗಳು ಇವುಗಳನ್ನೆಲ್ಲ ಮಾಡದೆಯೂ ಒಬ್ಬ ವ್ಯಕ್ತಿ ಆತ್ಮಸಾಕ್ಷಾತ್ಕಾರದ ಹಂತಕ್ಕೆ ಬಂದಾಗ ಆತನು ವೇದಗಳನ್ನು ಈಗಾಗಲೇ ತಿಳಿದಿದ್ದಾನೆ ಎಂದು ನಾವು ಅರ್ಥೈಸಬಹುದು. ವೇದದ ವಿಧಿಗಳಿಗೆ ಅಂಟಿಕೊಳ್ಳದೆ ವ್ಯಕ್ತಿ ಆ ವೇದದ ನಿಜವಾದ ಗುರಿಯನ್ನು ಅರಿತಿರಬೇಕು, ಅದನ್ನು ಅನುಷ್ಠಾನ ಮಾಡಬೇಕು. ಒಂದು ದೊಡ್ಡ ಜಲಾಶಯವು ಸಣ್ಣ ಸಣ್ಣ ಎಲ್ಲ ಬಾವಿಗಳ ಕೆಲಸಗಳನ್ನು ಮಾಡಲು ಸಾಧ್ಯ. ಸಣ್ಣ ಸಣ್ಣ ಬಾವಿಗಳು ಬೇರೆ ಬೇರೆ ಕಾರ್ಯಗಳಿಗಾಗಿ ಉಪಯೋಗಿಸಲ್ಪಡ್ತವೆ. ನೀರು ಕುಡಿಯಲು ಒಂದು ಬಾವಿಯನ್ನು ಉಪಯೋಗಿಸಿದರೆ ಬಟ್ಟೆಯೊಗೆಯಲು ಇನ್ನೊಂದು ಬಾವಿಯ ನೀರನ್ನು ಬಳಸುತ್ತಾರೆ, ಏಕೆಂದರೆ ಅಲ್ಲಿ ಸ್ವಚ್ಛತೆ ಮುಖ್ಯ. ಆದರೆ ಒಂದು ದೊಡ್ಡ ಜಲಾಶಯವಿದ್ದಾಗ ಅದರಿಂದ ಎಲ್ಲ ಉಪಯೋಗಗಳಿಗೂ ಕೂಡ ನಾವು ನೀರನ್ನು ಸಂಗ್ರಹಿಸುತ್ತೇವೆ. ಅದೇ ರೀತಿ ಯಾವಾಗ ವ್ಯಕ್ತಿ ವೇದದ ಮೂಲ ಗುರಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೋ, ಯಾವಾಗ ಆತನು ಆತ್ಮಸಾಕ್ಷಾತ್ಕಾರದ ಸ್ಥಿತಿಗೆ ಬರುತ್ತಾನೋ, ಅಂತಹ ವ್ಯಕ್ತಿ ಈಗಾಗಲೇ ವೇದಗಳ ಎಲ್ಲ ವಿಧಿನಿಯಮಗಳನ್ನು ಅರಿತಿದ್ದಾನೆ, ಪಾಲಿಸಿದ್ದಾನೆ ಎಂದೇ ಅರ್ಥ. ಭೌತಿಕವಾದಂತಹ ಬಂಧನದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ತಾನು ಮಾಡುವಂತಹ ಕಾರ್ಯದಲ್ಲಿ ಅದರ ಫಲದಲ್ಲಿ ತಾನು ಸಿಕ್ಕಿಕೊಳ್ಳಬಾರದು ಎನ್ನುವಂತಹ ಉದ್ದೇಶದಿಂದ ತನ್ನ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಿಸುವುದನ್ನು ಕಲಿಯಬೇಕು. ಯಾವಾಗ ವ್ಯಕ್ತಿ ಕರ್ಮಫಲಕ್ಕೆ ಅಂಟಿಕೊಳ್ಳುವುದಿಲ್ಲವೋ ಆಗ ಆತನು ಭವಬಂಧನದಿಂದ ಬಿಡುಗಡೆಯನ್ನು ಪಡೆಯುತ್ತಾನೆ. ಆದ್ದರಿಂದಲೇ ಭಗವಂತನು ಇಲ್ಲಿ ಈ ರೀತಿಯಾಗಿ ಹೇಳುತ್ತಿದ್ದಾನೆ: ಕರ್ಮಣ್ಯೇವಾ ಅಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುಭೂರ್ ಮಾತೇ ಸಂಗೋಸ್ತ್ವ ಕರ್ಮಣಿ. ಅನುವಾದ: ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಅಧಿಕಾರ, ಆದರೆ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಕರ್ಮಗಳಲ್ಲಿ 3 ವಿಧಗಳಿವೆ. ಮೊದಲನೆಯದ್ದು ನಿಯೋಜಿತವಾದಂತಹ ಕರ್ತವ್ಯ, ಎರಡನೆಯದ್ದು ಮನಸ್ಸಿಗೆ ಬಂದಂತೆ ಮಾಡುವಂತಹ ಕರ್ಮ, ಮೂರನೆಯದ್ದು ಕರ್ಮ ಮಾಡದೇ ಇರುವಂತಹದ್ದು. ಒಬ್ಬ ವ್ಯಕ್ತಿ ತಾನು ಯಾವ ರೀತಿಯಾದಂತಹ ಗುಣಕ್ಕೆ ಒಳಗಾಗಿದ್ದಾನೋ ಅದಕ್ಕೆ ಸರಿಯಾಗಿ ತಾನು ಮಾಡುವಂತಹ ಕಾರ್ಯ ಏನಿದೆ ಅದನ್ನು ನಿಯೋಜಿತ ಕರ್ತವ್ಯ ಅಂತ ಹೇಳಿ ಕರೀತಾರೆ. ಮನಸ್ಸಿಗೆ ಬಂದಂತೆ ಕಾರ್ಯವನ್ನು ಮಾಡುವವನು ಶಿಕ್ಷೆಗೆ ಗುರಿಯಾಗುತ್ತಾನೆ. ಕರ್ಮ ಮಾಡದೇ ಇರುವುದು ಎಂದು ಹೇಳಿದರೆ ನಿಯೋಜಿತ ಕರ್ತವ್ಯಗಳನ್ನು ಬಿಟ್ಟು ಬಿಡುವುದು. ಇಲ್ಲಿ ಅರ್ಜುನನು ತನ್ನ ಕರ್ಮವನ್ನು ಬಿಟ್ಟು ಬಿಡಬಾರದು, ಆದರೆ ತನ್ನ ನಿಯೋಜಿತ ಕರ್ತವ್ಯವನ್ನು ಫಲದ ಆಸೆ ಇಲ್ಲದೆ ಮಾಡಬೇಕು ಎಂದು ಭಗವಂತನು ಬೋಧಿಸುತ್ತಿದ್ದಾನೆ. ಯಾವ ವ್ಯಕ್ತಿ ಕರ್ಮದ ಫಲಕ್ಕಾಗಿ ಆಸೆ ಪಡುತ್ತಾನೋ ಅವನು ಕರ್ಮದ ಕಾರಣನೂ ಆಗುತ್ತಾನೆ. ಇದರಿಂದ ಅವನಿಗೆ ಸಂತೋಷ ಅಥವಾ ದುಃಖ ಉಂಟಾಗುತ್ತದೆ. ಇದು ವ್ಯಕ್ತಿಯನ್ನು ಜನನ ಮರಣಗಳ ಚಕ್ರದಲ್ಲಿ ಸಿಲುಕಿ ಹಾಕಿಸುತ್ತದೆ. ಹೀಗಾಗಿ ನಾವು ಕರ್ಮವನ್ನು ಮಾಡಿದರೆ ಅದು ಬಂಧನಕ್ಕೆ ಕಾರಣವಾಗುತ್ತದೆ ಮತ್ತು ಕರ್ಮ ಮಾಡದೇ ಇರುವುದು ಕೂಡ ಪಾಪಕರ. ಹಾಗಾದರೆ ಕರ್ಮ ಮಾಡುವಂತಹ ಉತ್ತಮವಾದ ವಿಧಾನ ಕರ್ಮ ಫಲವನ್ನು ತ್ಯಾಗ ಮಾಡಿ ನಾವು ಕರ್ಮವನ್ನು ಮಾಡಬೇಕು. ನಮ್ಮ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಿಸಿದಾಗ ನಾವು ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಹೊಂದಲು ಸಾಧ್ಯ. ಈ ರೀತಿಯಾಗಿ ನಿಷ್ಕಾಮ ಕರ್ಮಯೋಗವನ್ನು ಮಾಡುವುದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಇದನ್ನು ಮಾಡಲು ನಾವು ಭಗವಂತನಲ್ಲಿ ಶರಣಾಗಬೇಕು, ಭಗವಂತನ ಭಕ್ತಿಯನ್ನು ಮಾಡಬೇಕು, ಭಗವಂತನ ಆಶೀರ್ವಾದವನ್ನು ಪಡೆಯಬೇಕು, ಭಗವಂತನ ಭಕ್ತರ ಸಂಘದಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು. ಇದನ್ನೇ ಯೋಗ ಎಂದು ಕರೆಯುತ್ತಾರೆ. ಭಗವಂತನು ಅರ್ಜುನನಿಗೆ
ಈ ರೀತಿಯಾದಂತಹ ಯೋಗದಲ್ಲಿ ನೀನು ತೊಡಗು ಎಂದು ಹೇಳುತ್ತಿದ್ದಾನೆ. ಯೋಗಸ್ಥಾ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗಮುಚ್ಯತೆ. ಅನುವಾದ: ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ಮಾಡು ಅರ್ಜುನ. ಇಂತಹ ಸಮಚಿತ್ತತೆಗೆ ಯೋಗ ಎಂದು ಹೆಸರು. ಯೋಗ ಎಂದರೆ ಸದಾ ಚಂಚಲವಾಗಿರುವ ಇಂದ್ರಿಯಗಳನ್ನು ನಿಗ್ರಹಿಸಿ ಭಗವಂತನಲ್ಲಿ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವುದು. ಒಬ್ಬ ವ್ಯಕ್ತಿ ತನ್ನ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಿಸಿದಾಗ ಸದಾಕಾಲ ಭಗವಂತನ ಸ್ಮರಣೆಯು ಆತನಿಗೆ ಸಾಧ್ಯವಾಗುತ್ತದೆ. ಅರ್ಜುನನು ಇಲ್ಲಿ ಶ್ರೀಕೃಷ್ಣನ ಆದೇಶದ ಮೇರೆಗೆ ಯುದ್ಧವನ್ನು ಮಾಡುತ್ತಿರುವ ಕಾರಣ ಮತ್ತು ಯುದ್ಧದ ಫಲಿತಾಂಶವನ್ನು ಭಗವಂತನಿಗೆ ನೀಡುವ ಕಾರಣ ಆತನಿಗೆ ಈ ಒಂದು ಕರ್ಮದಲ್ಲಿ ಬಂಧನ ಇಲ್ಲ. ಅದೇ ರೀತಿಯಾಗಿ ಒಂದು ರಾಷ್ಟ್ರ ರಕ್ಷಣೆಯನ್ನು ಮಾಡುವಂತಹ ಯೋಧನು ಶತ್ರು ರಾಷ್ಟ್ರದೊಡನೆ ಯುದ್ಧ ಮಾಡಿ ಗೆದ್ದಾಗ ಆತನಿಗೆ ಶಿಕ್ಷೆಯೂ ದೊರಕುವುದಿಲ್ಲ, ಬದಲಾಗಿ ಅವನಿಗೆ ಪುರಸ್ಕಾರವೂ ದೊರಕುತ್ತದೆ. ಏಕೆಂದರೆ ಆತನು ರಾಷ್ಟ್ರವನ್ನು ಪ್ರತಿನಿಧಿಸುತ್ತಿದ್ದಾನೆ. ಆದ್ದರಿಂದ ನಾವು ಕರ್ಮವನ್ನು ಮಾಡುವಾಗ ಕರ್ಮದ ಫಲದ ಆಸಕ್ತಿ ಇಲ್ಲದೆ ಕರ್ಮವನ್ನು ಮಾಡಬೇಕು. ಯಾರು ತಮ್ಮ ಕರ್ಮದ ಫಲಕ್ಕೆ ಆಸೆ ಪಡುತ್ತಾರೋ ಅವರನ್ನು ಕೃಪಣರು ಎಂದು ಕರೆಯುತ್ತಾರೆ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾದ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾ ಫಲಹೇತವಃ. ಧನಂಜಯ, ಭಕ್ತಿಪೂರ್ವಕ ಸೇವೆಯಿಂದ ಎಲ್ಲ ಹೇಯ ಕಾರ್ಯಗಳನ್ನು ದೂರ ಮಾಡು. ಇಂತಹ ಪ್ರಜ್ಞೆಯಲ್ಲಿ ಭಗವಂತನಿಗೆ ಶರಣಾಗತನಾಗು. ತಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡುವವರು ಕೃಪಣರು. ತನ್ನಲ್ಲಿರುವಂತಹ ಸಂಪತ್ತನ್ನು ತಾನೂ ಬಳಸದೆ ಇತರರ ಬಳಕೆಗೂ ಉಪಯೋಗಿಸದೇ ಇರುವಂತಹ ವ್ಯಕ್ತಿಯನ್ನು ಕೃಪಣ ಎಂದು ಕರೆಯುತ್ತಾರೆ. ಕರ್ಮದ ಕಾರಣವಾಗಲು ಮನುಷ್ಯನು ಯಾವತ್ತೂ ಬಯಸಬಾರದು. ಎಲ್ಲವನ್ನೂ ಕೃಷ್ಣನಿಗಾಗಿ ಮಾಡಬೇಕು. ಈ ರೀತಿಯಾಗಿ ಕರ್ಮಫಲವನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸುವುದೇ ಕರ್ಮಕೌಶಲ. ಈ ರೀತಿಯ ಕೆಲಸವನ್ನು ಮಾಡುವಂತಹ ವ್ಯಕ್ತಿ ಕರ್ಮಬಂಧನಕ್ಕೆ ಸಿಲುಕುವುದಿಲ್ಲ. ಆತನು ಎಲ್ಲ ಒಳಿತು ಕೆಡುಕುಗಳಿಂದ ದೂರವಾಗಿರುತ್ತಾನೆ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಅನುವಾದ: ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಜನ್ಮದಲ್ಲಿಯೇ ಸುಕೃತ ದುಷ್ಕೃತಗಳನ್ನು ದೂರ ಮಾಡುತ್ತಾನೆ. ಆದುದರಿಂದ ಯೋಗವನ್ನು ಪಡೆಯಲು ಶ್ರಮಿಸು. ಅದೇ ಕರ್ಮಕೌಶಲ. ಪುಣ್ಯ ಮತ್ತು ಪಾಪ ಎರಡೂ ಕೂಡ ಬಂಧನಕರವಾಗಿದೆ. ನಾವು ಪುಣ್ಯವನ್ನು ಮಾಡಿದರೆ ಅದರ ಫಲವನ್ನು ಅನುಭವಿಸಲಿಕ್ಕೆ ಮತ್ತೆ ನಾವು ಜನ್ಮವನ್ನು ತಳೆಯಬೇಕಾಗ್ತದೆ. ಪಾಪವನ್ನು ಮಾಡಿದಂತಹ ವ್ಯಕ್ತಿ ನರಕವಾಸದ ನಂತರ ಈ ಮರ್ತ್ಯಲೋಕಕ್ಕೆ ಬರಬೇಕಾಗ್ತದೆ. ಯಾವ ವ್ಯಕ್ತಿ ಜನನ ಮರಣಗಳ ಚಕ್ರದಿಂದ ಬಿಡುಗಡೆಯನ್ನು ಹೊಂದಲು ಬಯಸುತ್ತಾನೋ ಅವನು ಸುಕೃತ ದುಷ್ಕೃತ ಎರಡನ್ನೂ ದೂರ ಮಾಡಿ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಭಕ್ತಿ ಸೇವೆಯು ನಮ್ಮ ಎಲ್ಲ ಸುಕೃತ ದುಷ್ಕೃತಗಳನ್ನು ದೂರ ಮಾಡಿ ಜನ್ಮ ಜನ್ಮಾಂತರಗಳ ಕ್ರಿಯೆ ಪ್ರತಿಕ್ರಿಯೆಗಳ ಬಂಧನವನ್ನು ನಾಶ ಮಾಡುತ್ತದೆ, ನಮಗೆ ಮುಕ್ತಿಯನ್ನು ನೀಡುತ್ತದೆ. ಇದು ಈ ಭವಬಂಧನದಿಂದ ಬಿಡುಗಡೆಯಾಗುವಂತಹ ದಾರಿ. ಈ ದಾರಿಯಲ್ಲಿ ಸಾಗಿದಂತಹ ಅನೇಕ ಋಷಿಗಳು ತಾವು ಕರ್ಮಫಲದಿಂದ ಮುಕ್ತರಾಗಿದ್ದಾರೆ, ಹುಟ್ಟು ಸಾವು ಚಕ್ರದಿಂದ ಬಿಡುಗಡೆಯನ್ನು ಕೂಡ ಹೊಂದಿದ್ದಾರೆ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತ ಪದಂ ಗಚ್ಚಂತ್ಯನಾಮಯಂ. ಅನುವಾದ: ಹೀಗೆ ಭಕ್ತಿ ಸೇವೆಯಲ್ಲಿ ನಿರತರಾಗಿ ಮಹರ್ಷಿಗಳು ಅಥವಾ ಭಕ್ತರು ಐಹಿಕ ಜಗತ್ತಿನಲ್ಲಿ ಕರ್ಮಫಲದಿಂದ ಮುಕ್ತರಾಗುತ್ತಾರೆ. ಹೀಗೆ ಅವರು ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ ಮತ್ತು ಭಗವದ್ಧಾಮಕ್ಕೆ ಮರಳಿ ಎಲ್ಲ ದುಃಖಗಳನ್ನು ಮೀರಿದ ಸ್ಥಿತಿಯನ್ನು ಪಡೆಯುತ್ತಾರೆ. ಭವಬಂಧನದಿಂದ ಬಿಡುಗಡೆಯನ್ನು ಪಡೆಯುವುದು ಸುಲಭದ ಮಾತಲ್ಲ. ಆದರೆ ಭಗವಂತನು ಇಲ್ಲಿ ಅದನ್ನು ಬಹಳ ಸುಲಭವಾಗಿ ನಮಗೆ ತಿಳಿಸಿಕೊಡುತ್ತಿದ್ದಾನೆ. ಶ್ರೀಮದ್ಭಾಗವತವು ಈ ರೀತಿಯಾಗಿ ಹೇಳುತ್ತದೆ: ಸಮಾಶ್ರಿತಾಯೇ ಪತಪಲ್ಲವಪ್ಲವಂ ಮಹತ್ಪದಂ ಪುಣ್ಯಯಶೋ ಮುರಾರೇ ಭವಾಂಬುಧಿರ್ವತ್ಸಪದಂ ಪರಂ ಪದಂ 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 ಯದ್ವಿಪದಂ ನ ತೇಷಾಂ. ಭಗವಂತನು ಸಮಸ್ತ ವಿಶ್ವಕ್ಕೆ ಆಶ್ರಯನು ಮತ್ತು ಮುಕುಂದ ಅಥವಾ ಮುಕ್ತಿದಾತ ಎಂದು ಪ್ರಸಿದ್ಧನಾಗಿದ್ದಾನೆ. ಇಂತಹ ಭಗವಂತನ ಚರಣಕಮಲಗಳ ದೋಣಿಯನ್ನು ಸ್ವೀಕರಿಸಿದವನಿಗೆ ಭವಸಾಗರವು ಗೋವಿನ ಕರುವಿನ ಹೆಜ್ಜೆ ಗುರುತಿನಲ್ಲಿ ನಿಂತಿರುವ ನೀರಿನಂತೆ,
ಅವನ ಗುರಿಯು ಹೆಜ್ಜೆ ಹೆಜ್ಜೆಗೂ ಅಪಾಯವಿರುವ ಸ್ಥಳವಲ್ಲ. ಅವನ ಗುರಿ ಪರಂಪದಂ ಅಥವಾ ಐಹಿಕ ಸಂಕಟಗಳಿಲ್ಲದ ಸ್ಥಳವಾದ ವೈಕುಂಠ. ಭಗವಂತನ ಚರಣಕಮಲಗಳ ದೋಣಿಯ ಆಶ್ರಯವನ್ನು ಪಡೆದಂತಹ ವ್ಯಕ್ತಿಗೆ ಈ ಇಡೀ ಭವಸಾಗರ ಅನ್ನುವಂತಹದ್ದು ಒಂದು ಸಣ್ಣ ಗೋವಿನ ಹೆಜ್ಜೆ ಗುರುತಿನಷ್ಟು ಸಣ್ಣದಾಗಿ ಕಾಣುತ್ತದೆ. ಆತನು ಅದನ್ನು ಸುಲಭವಾಗಿ ದಾಟಿಕೊಂಡು ಹೋಗಬಹುದು. ಆದ್ದರಿಂದ ಭಕ್ತಿ ಸೇವೆಯು ನಮಗೆ ಭಗವಂತನ ಧಾಮವನ್ನು ಸೇರಲು ಸಹಾಯ ಮಾಡುತ್ತದೆ.